ಅಕ್ರಮವಾಗಿ ದಾಸ್ತಾನು ಮಾಡಲಾಗ್ತಾ ಇದ್ದ ಅನಿಲ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿರುವ ಘಟನೆ ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಜರುಗಿದೆ. ಖಚಿತ ಮಾಹಿತಿ ಮೇರೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗ ಹಾಗೂ ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಅನಿಲ ತುಂಬಿದ ಸುಮಾರು 140 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ವಿಜಯನಗರ ಜಿಲ್ಲೆ ಉಪಾಧ್ಯಕ್ಷ ಗುನ್ನಳ್ಳಿ ಶ್ರೀಧರ್ ಮತ್ತು ಕೆಕೆಹಟ್ಟಿ ಜಿ ರಾಜು ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ ಎನ್ನಲಾಗಿದೆ. ಇನ್ನು ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಳ್ಳದೆ ನಿರ್ಲಕ್ಷ್ಯ ಧೋರಣೆ ತೋರಿರುವ ಆರೋಪ ಕೂಡ ಕೇಳಿಬಂದಿದೆ. ಅಲ್ಲದೆ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ಕೂಡ ಆಗ್ರಹ ಕೇಳಿಬಂದಿದೆ. ಹೋಗಿಲ್ಲ ಬಟ್ ಐತಲ್ಲಿ ಸಾಕಿದೆ. ನಾನು ಬೇಕಾದ್ರೆ ಅದು ರೋಡಿಗೆ ಕಾಣುತ್ತೆ ಮನೆ. ಕೇಸ್ ಮಾಡಿ ಫಸ್ಟ್ ಗಾಡಿ ಅವ್ರದ್ದೇ ಸರ್ ಎಚ್ ಪಿ ಐತಲ್ಲ ಸರ್, ಇಲ್ಲ ಐತಲ್ಲ ಗೋಡಮ್ಮ ಐತಲ್ರಿ, ಗೋಡಮ್ಮ ಐತಲ್ಲ ಎಚ್ ಪಿ. ಸೇಫ್ಟಿ ಇಲ್ಲ, ಮಿಕ್ಸ್ ಆಗ್ತವೆ. ಬೇಡ ಇಂಡಿಯನ್ ಗ್ಯಾಸ್ ಇದಕ್ಕೆ ಗೋಡನೆ ನಂಬರ್ ಗಿಂಬರ್ ಎಲ್ಲ ಬೇಕಾಗ್ತೈತಿ.